ಬ್ರಿಟಿಷರ ಆಡಳಿತಕ್ಕೂ ಕೇಂದ್ರ ಸರ್ಕಾರದ ಆಡಳಿತಕ್ಕೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? 20 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಾಗಿ ಜನ ಸ್ಟೂಡೆಂಟ್ಸ್. ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾ ಇದೆ. ಹೊಡಿರಿ ಹೊಡಿರಿ ಅಂತೇಳಿ ವಿದ್ಯಾರ್ಥಿ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ. ಒಬ್ಬ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವನಿಂದ ಆಗಿರುವಂತಹ ಈ 10 ಜನರ ಜೀವ ಕಳ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಒಬ್ಬ ಶಿಕ್ಷಣ ಸಚಿವನನ್ನ ಉಳಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಆ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ ಹೊಡಿರಿ ನನಗೆ ಅಂತ ಹೇಳ್ತಾನೆ. ಅಂತಂದ್ರೆ ಇವರ ಅಧಿಕಾರದ ದಾಹಕ್ಕೋಸ್ಕರವಾಗಿ ಯುವಕರು ಬಲಿ ಆಗ್ತಾ ಇದ್ದಾರಲ್ಲ. ಅಷ್ಟಕ್ಕೂ ಅವ್ರು ಕೇಳಿದ್ದೇನ್ರಿ, ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, 10 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕೆ ಕಾರಣಕರ್ತರಾಗಿರುವಂಥ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡಿ ಅಂತ ಕೇಳಿದ್ರೆ 20 ದಿನಗಳಿಂದ ಉಪವಾಸ ಮಾಡ್ತಾ ಇರೋರನ್ನ ಬಲವಂತವಾಗಿ ತೆಗೆದುಕೊಂಡು ಹೋಗ್ತಾರೆ. ಒಬ್ಬ ಕೇಂದ್ರ ಸಚಿವ ಸರ್ಕಾರದ ವತಿಯಿಂದ ಬಂದು ನಿಮ್ಗೆ ಏನು ಬೇಕು ಅಂತ ಕೇಳಿಲ್ಲ. ಇವರು ಪ್ರಜಾಪ್ರಭುತ್ವವನ್ನು ಗೌರವಿಸ್ತಾ ಇದ್ದಾರಾ? ಸಂವಿಧಾನವನ್ನು ಗೌರವಿಸ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ಇವರು? ಈ ದೇಶವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಯಾರು ಪ್ರಶ್ನೆನೇ ಮಾಡಬಾರ್ದ? ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಯಾವುದೋ ತಮಿಳುನಾಡಲ್ಲಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ, ಮತ್ತಾವುದೋ ಅಸ್ಸಾಮಲ್ಲಿ ಎಲ್ಲೋ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದಲ್ಲ. ರಾಷ್ಟ್ರ ರಾಜಧಾನಿ ಜಂತರ್ ಮಂತರಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಯಾವುದೋ ಮನ್ ಕಿ ಬಾತಲ್ಲಿ ಅಲ್ಲೆಲ್ಲೋ ಆಗಿರುವಂತಹ ವಿಚಾರಗಳನ್ನು ಹಿಡ್ಕೊಂಡು ಮಾತಾಡುವಂತಹ ಪ್ರಧಾನಮಂತ್ರಿಗಳು, ಅದ್ಯಾವುದೋ ನ್ಯೂಜಿಲ್ಯಾಂಡಿಗೆ ಹೋಗ್ಬೇಕಾದ್ರೆ ಹಳೆ ಶಾಲು ಹಾಕ್ಕೊಂಡು ಹೋಗಿ ಅವ್ರನ್ನ ಖುಷಿ ಪಡಿಸುವಂತಹ ಪ್ರಧಾನಮಂತ್ರಿಗಳು, ಕೇಂದ್ರ ಸಂಸತ್ ಭವನದ ಹತ್ರ ಇರುವಂತಹ ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲಿ ಅಂಧ ಭಕ್ತರು, ಈ ಮಾರಿಕೊಂಡ ಮಾಧ್ಯಮಗಳಿಗೆ ಧ್ವನಿ ಇಲ್ಲದಂತಾಗಿದೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿದ್ದಾರೆ. ಚೀಮಾರಿ ಆಗ್ತಾ ಇಲ್ಲ ಇವರಿಗೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಹೆಚ್ಚಾಗ್ತಾ ಇದೆ, ಇದರ ಬಗ್ಗೆ ಪರಿಜ್ಞಾನ ಇಲ್ಲದಂತಹ ಮೀಡಿಯಾಗಳು ಭಾರತೀಯ ಜನತಾ ಪಕ್ಷವಾದ ಸರ್ಕಾರವನ್ನು ಹೊಗಳೋದ್ರಲ್ಲಿ ನಿರತರಾಗ್ಬಿಟ್ಟಿದಾರಲ್ವಾ? ಯಾವ ಸಂದೇಶ ಕೊಡ್ತಾ ಇದ್ದಾರ್ರಿ? ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ರೈಲ್ವೆ ಸಚಿವರಾಗಿರ್ತಾರೆ. ಆ ಕಾರಣಕ್ಕೋಸ್ಕರ ನನ್ನ ಸಚಿವ ಸ್ಥಾನದಲ್ಲಿ ನಾನು ಇರುವಂತಹ ಪೋರ್ಟ್ಫೋಲಿಯೋದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ರಾಜೀನಾಮೆ ಕೊಟ್ಟಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಳಿದಂತಹ ದೇಶ ಇದು. ಇಂತಹ ದೇಶದಲ್ಲಿ ನರೇಂದ್ರ ಮೋದಿಯವರು ಈ ರೀತಿ ನಡ್ಕೊಳ್ತಾ ಇದ್ದಾರಲ್ಲ, ಈ ರೀತಿಯಾದಂತಹ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್. ಇವರು ಆಳ್ತಾ ಇರುವುದು ಪ್ರಜಾಪ್ರಭುತ್ವದ ಆಳ್ವಿಕೆ ಅಲ್ಲ, ಸರ್ವಾಧಿಕಾರ. ಇದು ಸರ್ವಾಧಿಕಾರ, ಇದು ಜನಪ್ರತಿನಿಧಿಗಳಲ್ಲ. ಇವರು ಬ್ರಿಟಿಷರಿಗಿಂತ ಮೋಸವಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಬ್ರಿಟಿಷರು ಭಾರತೀಯರು ಸ್ವತಂತ್ರ ಕೇಳಿದ್ರು ಅಂತೇಳಿ ಅವತ್ತು ಲಾಠಿನಲ್ಲಿ ಹೊಡೆದ್ರು, ಗುಂಡು ಹಾರಿಸಿದ್ರು, ರೋಡ್ನಲ್ಲಿ ಬಟ್ಟೆ ಬಿಚ್ಚಿ ಹೊಡೆದ್ರು, ಎಲ್ಲ ಮಾಡಿದ್ರು. ಇವತ್ತು ಆಗ್ತಾ ಇರುವುದು ಅದೇ ಅಲ್ವಾ? ಬ್ರಿಟಿಷರ ಆಳ್ವಿಕೆಗೂ ಇವರ ಆಳ್ವಿಕೆಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ನ್ಯಾಯ ಕೇಳಬಾರ್ದ? ಪ್ರತಿಭಟನೆ ಮಾಡುವಂತಹ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಿ, ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ. ಏಕಾಏಕಿ ಪ್ರತಿಭಟನೆ ಮಾಡಿರುವಂಥದ್ದು 20 ದಿನಗಳಿಂದ ಪ್ರತಿಭಟನೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನಿರಂತರವಾಗಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಿನಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಅದರ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಏನಾದರೂ ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿದ್ದೀರಾ? ಅದಕ್ಕೆ ಲಿಂಕ್ಗಳನ್ನು ಜೋಡಿಸುವಂತಹ ಕೆಲಸ, ಕೇಸರಿ ಶಾಲುಗಳನ್ನು ಹಾಕ್ಕೊಂಡು ಜೈ ಶ್ರೀರಾಮ್ ಅನ್ನೋ ಕೆಲಸ, ಒಬ್ಬ ಹೋರಾಟಗಾರನ ಮೇಲೆ ನೀಲಿ ಶಾಹಿಯನ್ನು ಎರಚುವಂತಹ ಕೆಲಸ, ಇವೆಲ್ಲ ಏನ್ರಿ? ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂಧ ಭಕ್ತರು ಮಾಡ್ತಾ ಇರುವಂತಹ ಇದಿದೆಯಲ್ಲ, ಈ ಕಮೆಂಟ್ಗಳು ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ. ಇದು ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾ ಇರುವಂತಹ ಭಾರತೀಯರ ಅನಿಸುತ್ತೆ. ಅವ್ರು ಕೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ. ಅವ್ರು ಕೇಳ್ತಾ ಇರುವುದು ಅಸಮರ್ಥ ಶಿಕ್ಷಣ ಸಚಿವನ ರಾಜೀನಾಮೆ ಪಡೀರಿ ಅಂತ. ಅದು ಬಿಟ್ಟು ಬೇರೆ ಏನೂ ಕೇಳ್ತಾ ಇಲ್ಲ. ಎಲ್ಲಿಯವರೆಗೆ ಈ ದೇಶವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ?
ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ಇವೆಲ್ಲನೂ, ತಲೆ ತಗ್ಗಿಸುವಂತಹ ಕೆಲಸ. ಈ ವಿದ್ಯಾರ್ಥಿಗಳು ಲಾಠಿ ಏಟು ತಿಂದು ಸಹ ನಮ್ಮನ್ನು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿದ್ಯಾರ್ಥಿಗಳ ಕಿಚ್ಚು ಎಷ್ಟು ಹೆಚ್ಚಾಗಿದೆ ಅಂತ. 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ದೆಹಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೆಟ್ರೋ ಸ್ಟೇಷನ್ಗಳೆಲ್ಲ ಬಂದ್ ಆಗ್ತಾ ಇದ್ದಾವೆ. ಆದರೂ ಸಹ ಕೇಂದ್ರ ಸರ್ಕಾರಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಪ್ರಶ್ನೆ ಮಾಡಬೇಕಾದಂಥವರು ಇವತ್ತು ಅಂಧಭಕ್ತರಾಗಿದ್ದಾರೆ. ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಮಾರಿಕೊಂಡಾಗಿದೆ, ಗೋಧಿ ಮೀಡಿಯಾಗಳಾಗೋಗಿದ್ದಾರೆ. ಇವ್ರಿಗೆ ಅದು ಬೇಕಾಗಿಲ್ಲ. ನಾವು ಈ ದೇಶವನ್ನು ಬ್ರಿಟಿಷರ ಕೈಯಿಂದ ಬಿಡಿಸ್ಕೊಂಡಿದ್ದು ನಮ್ಮ ಸ್ವತಂತ್ರ ಭಾರತವನ್ನು ನಾವು ಆಳಬೇಕು ಅಂತ. ನಾವು ಅಂದರೆ ಪ್ರಜೆಗಳು. ಯಾವುದೋ ರಾಜಕಾರಣಿಗಳನ್ನು ಯಾವ ಮಹಾನುಭಾವರನ್ನಾಗಿ ಮಾಡಿ ಅವರನ್ನು ಮಹಾರಾಜರನ್ನಾಗಿ ಮಾಡಿ, ಮಹಾರಾಜ ಅಂತ ಯಾವನೋ ಅಂತಲ್ಲ, ಗ್ಯಾರಂಟಿ ನ್ಯೂಸ್ನಲ್ಲಿ ಹೇಳಿದ್ನಲ್ಲ ನರೇಂದ್ರ ಮೋದಿ ಅಂತ ಮಹಾರಾಜ ಅಂತ ಹೇಳಿದ್ರಲ್ಲ, ಮಹಾರಾಜರಲ್ರಿ, ಅವರೆಲ್ಲ ಜನಸೇವಕರು. ನಾವು ಕೊಡುವಂಥ ತೆರಿಗೆ ಹಣದಲ್ಲಿ ಹಾಕುವಂತಹ ಒಳಚಡ್ಡಿ ತಿನ್ನುವಂತಹ, ಮೂರ್ತುತ್ತು ಅನ್ನ ತಿನ್ನುವಂತಹ ಜನಸೇವಕರವರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಮಹಾರಾಜರಂತೆ, ಮಹಾರಾಜರು. ಇಂತಹ ಸಮರ್ಥನೆಗಳನ್ನು ಮಾಡ್ಕೊಳ್ತಾ ಇವತ್ತು ಈ ದೇಶ ಈ ಪರಿಸ್ಥಿತಿಗೆ ತಂದಿರುವಂಥದ್ದು. ಈ ಪರಿಸ್ಥಿತಿಗೆ ನಾವು ಬೇರೆ ಬೇರೆ ದೇಶಗಳ ಬಗ್ಗೆ ಮಾತಾಡಿದ್ವಿ. ಇವತ್ತು ನಮ್ಮ ದೇಶದಲ್ಲೇ ನಡೀತಾ ಇದೆ. ವಿದ್ಯಾರ್ಥಿಗಳ ಆಕ್ರೋಶ ಕಟ್ಟೆ ಹೊಡೆದಿದೆ. ಒಬ್ಬ ಅಸಮರ್ಥ ಶಿಕ್ಷಣ ಸಚಿವನನ್ನು ಉಳಿಸ್ಕೊಳ್ಳೋದಕ್ಕೆ ಇಡೀ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತದೆ ಅಂತಂದರೆ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಇದು ಬ್ರಿಟಿಷರ ಆಳ್ವಿಕೆಗಿಂತಲೂ ಕೆಟ್ಟದಾಗಿದೆ ಅಂತ ಅರ್ಥೈಸ್ಕೊಳ್ಬೇಕಾ? ಬ್ರಿಟಿಷರು ಈ ಭಾರತವನ್ನು ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರದ ಜೊತೆಗೆ ಹತ್ಯೆಯನ್ನು ಮಾಡಿದರು. ಲಕ್ಷಾಂತರ ಜನ ಬಲಿದಾನವನ್ನು ಮಾಡಿದರು. ಇಷ್ಟೆಲ್ಲ ಇದ್ದರೂ ಸಹ ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥವರು ಈ ದೇಶ ಸ್ವತಂತ್ರ ಆಗಬೇಕು ಅಂತೇಳಿ ಮಾಡಿದ್ದು. ಇವತ್ತು ಈ ದೇಶ ಬ್ರಿಟಿಷರ ಕೈಯಿಂದ ನಾವು ಮುಕ್ತರಾದರೂ ಸಹ ಇಲ್ಲಿ ನಾವು ಈ ರಾಜಕಾರಣಿಗಳ ಕೈನಲ್ಲಿ ಗುಲಾಮರಾಗಿದ್ದೇವೆ. ರಾಜಕಾರಣಿಗಳ ಮುಂದೆ ಗುಲಾಮಗಿರಿತನದಿಂದ ನಡ್ಕೊಳ್ತಾ ಇದ್ದೀವಿ. ರಾಜಕಾರಣಿಗಳು ಪ್ರಜೆಗಳನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ, ಜೀತದಾಳುಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರ ಮುಂದೆ ನಾವು ಮಹಾರಾಜರು ಅಂತೀವಿ, ಅವ್ರು ಹೋಗಿ ಒತ್ತೆ ಮೆರೆಸ್ತೀವಿ, ಜೈಕಾರ ಹಾಕ್ತೀವಿ, ಜಿ ಹುಜೂರ್ ಅಂತೀವಿ. ಎಲ್ಲವನ್ನೂ ಮಾಡ್ತಾ ಇರುವುದು ನಾವುಗಳೇ ತಾನೇ. ಇದು ಈ ದೇಶ ಏನು ಕೇಳರಿಯದ ಕಂಡರಿಯದ ಘಟನೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರುವಂಥದ್ದು. ಇಲ್ಲಿ ಎಡ ಬಲ ಅಂತೆಲ್ಲ ಮಾಡಿಕೊಂಡು ಏನು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸಗಳಿವೆಲ್ಲ. ಇವೆಲ್ಲವೂ ತಲೆ ತಗ್ಗಿಸುವಂಥದ್ದು. ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ. ಒಬ್ಬ ಅಸಮರ್ಥ ಶಿಕ್ಷಣ ಸಚಿವನನ್ನು ಏನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟೊಂದು ಸರ್ಕಾರ ಬಂಡ ಏನು ಕೆಲಸಗಳನ್ನು ಮಾಡ್ತಾ ಇದೆಯಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ಸರ್ಕಾರ ಬಂಡತನವನ್ನು ಬಿಡಬೇಕು. ಸರ್ಕಾರ ಜನರಿಂದ ಆಯ್ಕೆ ಆಗಿರುವಂಥ ಸರ್ಕಾರ. ಜನರಿಗೆ ದಾರಿ ತಪ್ಪಿಸಿ ಭಾವನೆಗಳನ್ನು ಬಿತ್ತಿ ಆಡಳಿತಕ್ಕೆ ಬಂದಿರುವಂತಹ ಸರ್ಕಾರ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಲೆಕ್ಕಿಸದಂತಹ ಸರ್ಕಾರ. ವಿದ್ಯಾರ್ಥಿಗಳ ಬೇಡಿಕೆಯನ್ನು ಲೆಕ್ಕಿಸದಂತಹ ಸರ್ಕಾರ. ಸತ್ಯಾಗ್ರಹಕ್ಕೆ ಬೆಲೆ ಇಲ್ಲದಂತಹ ಮಾಡಿದಂತಹ ಸರ್ಕಾರ. 20 ದಿನಗಳ ಕಾಲ ಹೋರಾಟ ಮಾಡ್ತಿದ್ರು ಸಹ ಕಣ್ಣೆತ್ತಿ ನೋಡದಂತಹ ಸರ್ಕಾರ. ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಜೀವ ಕೊಟ್ಟಿರುವಂತಹ ಆ ಬಲಿದಾನದ ಬಲಿದಾನದ ಸ್ವತಂತ್ರವನ್ನೇ ಇವರು ನಾಶ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.